ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಪಾಸ್ಪೋರ್ಟ್ ಪಡೆಯುವವರಿಗೆ ಇದೀಗ ಮಹತ್ವದ ಸುದ್ದಿಯೊಂದು ಇದೆ. ಫೆಬ್ರವರಿ 15ರಿಂದ ಈ ಹೊಸ ನಿಯಮ ಇನ್ಮುಂದೆ ಜಾರಿಗೆ ಬರಲಿದೆ. ಹಾಗಿದ್ರೆ ಏನು ಆ ಹೊಸ ನಿಯಮ ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸ ಪಾಸ್ಪೋರ್ಟ್ ಅನ್ನ ಮಾಡಿಸಲು ಪ್ಲಾನ್ ಮಾಡಿದ್ರೆ ಈ ಪ್ರಕ್ರಿಯೆ ಇನ್ನಷ್ಟು ಸುಲಭವಾಗಲಿದೆ. ಕೇಂದ್ರ ಸರ್ಕಾರ ಇದೀಗ ಈ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಜಾರಿ ಮಾಡಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಡಿಜಿ ಲಾಕರ್ ಬಳಕೆ ಕಡ್ಡಾಯ. ಇನ್ಮುಂದೆ ಅರ್ಜಿದಾರರು ತಮ್ಮ ಮೂಲ ದಾಖಲೆಗಳ ಹಾರ್ಡ್ ಕಾಪಿಗಳನ್ನ ಹೊತ್ತು ತಿರುಗುವಂತಹ ಅಗತ್ಯ ಇರೋದಿಲ್ಲ. ಡಿಜಿ ಲಾಕರ್ ಮೂಲಕ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ವ್ಯವಸ್ಥೆಯನ್ನ ಇದೀಗ ಜಾರಿಗೆ ತರಲಾಗ್ತಾ ಇದೆ. ಅದೇ ರೀತಿ ಪಾಸ್ಪೋರ್ಟ್ ವಿಳಂಬಕ್ಕೆ ಪ್ರಮುಖ ಕಾರಣವಾಗಿದ್ದ ಪೊಲೀಸ್ ವೆರಿಫಿಕೇಶನ್ ಪ್ರಕ್ರಿಯೆಯನ್ನ ಸಂಪೂರ್ಣ ಡಿಜಿಟಲ್ಕರಣ ಮಾಡಲಾಗ್ತಾ ಇದೆ. ಹೊಸ ತಂತ್ರಜ್ಞಾನದ ಮೂಲಕ ಕೇವಲ ಕೆಲವೇ ದಿನಗಳಲ್ಲಿ ಪೊಲೀಸ್ ವರದಿ ಲಭ್ಯವಾಗುವಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಅದೇ ರೀತಿ ಹೊಸ ನಿಯಮದ ಅನ್ವಯ ಸುಧಾರಿತ ಸೆಕ್ಯೂರಿಟಿ ಚಿಪ್ ಹೊಂದಿರುವಂತಹ ಈ ಪಾಸ್ಪೋರ್ಟ್ಗಳ ವಿತರಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ. ಇದು ವಿದೇಶಿ ವಿಮಾನ ನಿಲ್ದಾಣಗಳಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ. ಫೆಬ್ರವರಿ 15ರ ನಂತರ ಅರ್ಜಿ ಸಲ್ಲಿಸುವವರು ಈ ಹೊಸ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ.